ತುಂಬ ಆಳವಾಗಿಲ್ಲ, ಕೇಳಬೇಡಿ. ಏನೋ ದೇವಸ್ಥಾನಕ್ಕೆ ಹೋಗ್ತೀವಿ ಭಕ್ತಿ ಭಾವದಿಂದ. ಕಾಸು ಕೊಡು, ಚಿನ್ನ ಕೊಡು, ಬೆಳ್ಳಿ ಕೊಡು, ಬುದ್ಧಿ ಕೊಡು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಹೋಗಿ, ಯಾವಾಗಲೂ ನೀವು ಕೇಳಿದ್ರೆ ಕಾಳಿ ಹತ್ರ ಮಾತಾಡ್ತಿದ್ದೆ ಅಂತೀರಲ್ಲ, ಒಂದು ದಿವಸ ಕೂಡ ಕಾಳಿ ನೋಡೇ ಎಲ್ಲ ಮಾತಾಡಿಲ್ವಲ್ಲ, ಅದು ಹಿಂಗೆ ಕಾಳಿ ನಿಮ್ಮ ಹತ್ರ ಮಾತಾಡ್ತಾಳೆ? ವ್ಯಾಕುಲತೆಯಿಂದ ನೀನು ದೇವರನ್ನು ಕೇಳು, ಕಾಳಿಯನ್ನು ಕೇಳು, ಹೋಗು, ಎಲ್ಲೂ ಇಲ್ಲ. ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿಬಿಟ್ಟು ಮಡಿಬಟ್ಟೆ ಉಟ್ಕೊಂಡು ಏನು ಬೇಕು ಕೇಳು. ಅವನು ಕೇಳ್ತಾನ, ವಿವೇಕಾನಂದ, ನೀವು ಇಷ್ಟೆಲ್ಲ ಮಹಾನು ಪುರುಷರು ಅಂತ ಹೇಳ್ತಾರಲ್ಲ, ನಾನು ಸನ್ಯಾಸಿ ಆಗಬೇಕು ನಂಗೆ ಆಸೆ ಇದೆ, ಆದರೆ ನಮ್ಮ ಮನೆಯಲ್ಲಿ ಬಡತನ, ದೊಡ್ಡ ಸಾಹುಕಾರ ಫ್ಯಾಮಿಲಿ, ಬಡತನಕ್ಕೆ ಬಂದ್ಬಿಟ್ಟಿದ್ದೀವಿ, ಊಟಕ್ಕೆ ಲಾಟ್ರಿ. ಹೇಗಾದರೂ ನಮ್ಮ ಮನೇನ ಸ್ವಲ್ಪ ನೀವು ಚೇತರಿಸ್ಕೊಳಗೆ ಒಂದು ಹರಿಸ್ಬಿಡಿ ಸಾಕು. ನಾನು ಯಾವನೋ, ಕಾಳಿ ಇದ್ದಾಳೆ, ಹೋಗಿ ಕೇಳು. ಕಾಳಿ ಕೇಳಿದ್ರೆ ಕೊಡ್ತಾಳ? ನೀ ಕೇಳಿ ನೋಡು ಕೊಡ್ತಾಳ ಇಲ್ವಾ ಅಂತ. ಏನು ಕೇಳಲಿ, ನಿಂಗೆ ಏನು ಕೇಳಬೇಕು ಅನ್ಸುತ್ತೆ ಕೇಳು. ಒಳ್ಳ ಬೆಳಗ್ಗೆ ಸ್ನಾನ ಮಾಡೋ, ಮಡಿಬಟ್ಟೆ ಉಟ್ಕೋ, ಹೋಗು. ಸರಿ, ಭಾರಿ ನಿಷ್ಠೆಯಿಂದ ಗುರುಗಳು ಹೇಳ್ಬಿಟ್ರು ಅಂತ ಆ ಚಳಿ ಹಿಮ ಸುರಿತಾ ಇದೆ. ಗಂಗೆ ನದಿ, ದಕ್ಷಿಣೇಶ್ವರ ದೇವಸ್ಥಾನ, ಗಂಗೆ ಹರಿಯುತ್ತೆ ಅಲ್ಲಿ. ಮೆಟ್ಲು ಇಳಿದು ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಕೊಂಡು ಕಾಳಿ ಹತ್ರ ನಿಂತ್ಕೊಂತಾನ. ಏನು ಕೇಳಬೇಕು? ನಮ್ಮ ಸಂಸಾರನ ಕಾಪಾಡು, ಉದ್ಧಾರ ಮಾಡು. ಬಿಟ್ಟ. ವಿವೇಕ ಕೊಡು, ವಿವೇಚನೆ ಕೊಡು, ನೋಡ್ಕೊಡಿ. ಇವನಿಗೆ ಕೇಳಕ್ಕೆ ಆಗಲಿಲ್ಲ. ಸರಿ, ತಿರುಗಿ ಹೋಗ್ತಾನೆ ಗುರುಗಳ ಹತ್ರ. ಅಯ್ಯೋ ಗುರುಗಳೇ, ನೀವು ಏನು ಮಾಟ ಅಲ್ಲಿ ಕೂತ್ಕೊಂಡು ಏನೋ ನೀವು ಮಾಯಾಮಂತ್ರ ಮಾಟ ಮಾಡ್ತೀರಾ, ನಾನು ಕೇಳಬೇಕು ಅಂತ ಹೋದ್ರೆ ನನ್ನ ಬಾಯಲ್ಲಿ ಬರಲಿಲ್ವಲ್ಲ, ನನ್ನ ಬಾಯಿನ ಈ ಥರ ನೀವು ಹೊಲಿಗೆ ಹಾಕ್ಬಿಟ್ರಲ್ಲ. ನಾನೇನು ಮಾಡಿಲ್ಲ, ನೀನು ನಿಷ್ಠೆ ಇಲ್ಲ. ತಿರುಗಿ ಇನ್ನೊಂದ್ಸತಿ ಸ್ನಾನ ಮಾಡ್ಕೊಂಡು ಹೀಗೆ ಹೋಗೋದು, ಸ್ನಾನ ಮಾಡೋದು, ಕೇಳೋ, ವಿವೇಕ ಕೊಡು, ವಿವೇಚನೆ ಕೊಡು, ವಿವೇಕ ಕೊಡು. ಕಾಳಿ ಕೊಟ್ಬಿಡ್ತಾಳೆ. ವಿವೇಕ ವಿವೇಚನೆ ಕೊಟ್ಟ ಮೇಲೆ ಯಾವ ಸಂಸಾರ, ಯಾವ ಹೆಂಡತಿ, ಯಾವ ಅಮ್ಮ, ಯಾವ ಅಪ್ಪ, ಅಷ್ಟೇ ಸನ್ಯಾಸಿ ಹೋಗ್ತಾನೆ. ಒಂದು ಬಟ್ಟೆ ಶಾಲು ಮೇಲೆ ಹಾಕ್ಕೊಂಡು, ಒಂದು ಮಡಿಪಚ್ಚೆ ಮುಟ್ಟುಕೊಂಡು ಧ್ಯಾನ ಮಾಡ್ತಾ ಕೂತಿದ್ದ ಒಂದು ಯೋಗಿ ತಾನು ನೆನೆಸಿದ ಸನ್ಯಾಸಿನ ಎಳೆದ್ಬಿಟ್ಟ, ಸಿಗಾಕೊಂಬಿಟ್ಟ ವಿವೇಕಾನಂದ. ಅಂಟಿದೆ ಅವ್ರ ಹತ್ರ ಹೋಗ್ತಾ ಇದ್ದವನು ಪರ್ಮನೆಂಟಾಗಿ ಅಂಟ್ಕೊಂಬಿಟ್ಟ. ಏನೋ ಹೇಳಕ್ಕೆ ಹೋಗಿ